ಸ್ನೇಹಿತರೆ, ನಿಮಗೆಲ್ಲರಿಗೂ ಭಾಗವತ ಪುರಾಣ ಭಾಗ 11ಕ್ಕೆ ಸ್ವಾಗತ. ಈ ಕಥೆಯಲ್ಲಿ, ಹಿಂದಿನ ಕಥೆಯಲ್ಲಿ ಶಿವ ದಕ್ಷನಿಗೆ ಮೇಕೆ ತಲೆಯಿಟ್ಟಂತ ಕತೆ ತಿಳಿದಿದ್ದೇವೆ. ಈಗ ಧ್ರುವ ತನ್ನ ಅರಮನೆ ತೊರೆದು ಕಾಡಿಗೆ ಹೊರಟಂತಹ ಕತೆ ತಿಳಿಯೋಣ. ಧ್ರುವ ಯಾವ ರೀತಿ ಶ್ರೀ ಮಹಾವಿಷ್ಣುವಿನ ಮನಸ್ಸು ಗೆದ್ದ ಹಾಗೂ ಧ್ರುವ ನಕ್ಷತ್ರ ಹೇಗಾದನೆಂದು ತಿಳಿಯೋಣ. ಧ್ರುವ ಅರಣ್ಯದಲ್ಲಿ ಒಂಟಿಯಾಗಿ ಅಲೆಯುತ್ತಿದ್ದುದನ್ನು ಗಮನಿಸಿದ ನಾರದ ಮುನಿಗಳು ಅವನಿಗೆ ಅರಮನೆಗೆ ಹಿಂದಿರುಗುವಂತೆ ಹೇಳಿದರು. ಆದರೆ ಅದಕ್ಕೊಪ್ಪದೆ ತಾನು ತನ್ನ ವಂಶಸ್ಥರಲ್ಲಿ ಯಾರಿಗೂ ಸಿಗದಂತಹ ಸ್ಥಾನ ಗಳಿಸಲು ಸಹಕರಿಸುವಂತೆ ಕೇಳಿದ. ಅದಕ್ಕೆ ಸಂತೋಷಿಸಿದ ನಾರದರು, ಧ್ರುವ, ಯಮುನಾ ನದಿ ತೀರದಲ್ಲಿ ಮಧುವನವೆಂಬ ಪವಿತ್ರವಾದ ಸ್ಥಳವಿದೆ. ಅಲ್ಲಿಗೆ ತಲುಪಿ ಏಕಾಗ್ರತದಿಂದ ಭಗವಂತನ ಧ್ಯಾನ ಮಾಡು. ನಾನು ನಿನಗೆ ಮಂತ್ರ ಹೇಳಿಕೊಡುತ್ತೇನೆ. ನೀನು ಆ ಮಂತ್ರವನ್ನು ಪಠಿಸುತ್ತಾ ಭಗವಂತನನ್ನು ನಿರ್ಮಲವಾದ ಮನಸ್ಸಿನಿಂದ ಪ್ರಾರ್ಥಿಸು ಎಂದು ಹೇಳಿ ಮಂತ್ರವನ್ನು ಉಪದೇಶಿಸಿದರು. ಧ್ರುವ ಅದೇ ಪ್ರಕಾರ ಮಧುವನಕ್ಕೆ ತಲುಪಿ ಆ ಮಂತ್ರ ಜಪಿಸುತ್ತಾ ತಪಸ್ಸನ್ನು ಆರಂಭಿಸಿದ. ಮೊದಲ 1 ತಿಂಗಳ ಕಾಲ ಅಲ್ಲೇ ಇದ್ದ ಖರ್ಜೂರ ಹಣ್ಣುಗಳನ್ನು ಮಾತ್ರವೇ ಸೇವಿಸುತ್ತಾ ಧ್ಯಾನ ಮಾಡಿದ. 2ನೇ ತಿಂಗಳಿನಲ್ಲಿ 6 ದಿನಗಳಿಗೊಮ್ಮೆ ಮಾತ್ರವೇ ಹುಲ್ಲು ಮತ್ತು ಎಲೆಗಳನ್ನು ತಿಂದು ಧ್ಯಾನ ಮಾಡಿದ. 3ನೇ ತಿಂಗಳಿನಲ್ಲಿ ಕೇವಲ 9 ದಿನಗಳಿಗೊಮ್ಮೆ ಸ್ವಲ್ಪ ನೀರು ಕುಡಿದು ಧ್ಯಾನ ಮುಂದುವರಿಸಿದ. 4ನೇ ತಿಂಗಳಿನಲ್ಲಿ ಏನನ್ನೂ ಸೇವಿಸದೆ ಕೇವಲ ಉಸಿರಾಡುತ್ತಾ ಧ್ಯಾನ ಮುಂದುವರಿಸಿದ. 5ನೇ ತಿಂಗಳಿನಲ್ಲಿ ಉಸಿರಾಡುವುದನ್ನು ನಿಲ್ಲಿಸಿ ಒಂಟಿ ಕಾಲಿನಲ್ಲಿ ನಿಂತು ಧ್ಯಾನ ಮುಂದುವರಿಸಿದ. ಕೇವಲ 5 ವರ್ಷದ ಬಾಲಕ ಅಂತಹ ಕಠೋರ ತಪಸ್ಸು ಮಾಡುತ್ತಿರುವುದನ್ನು ಕಂಡು ಶ್ರೀಹರಿಯ ಮನಸ್ಸು ಬಹುಬೇಗನೆ ಕರಗಿತು. ಇನ್ನು ವೈಕುಂಠದಲ್ಲಿ 1 ಕ್ಷಣವೂ ಇರಲಾರದೆ ಧ್ರುವನ ಮುಂದೆ ಪ್ರತ್ಯಕ್ಷವಾದರು ಶ್ರೀಮನ್ನಾರಾಯಣ. ಧ್ರುವನೊಂದಿಗೆ ವಿಷ್ಣು, ಧ್ರುವ, ನನ್ನ ಪ್ರೀತಿಯ ಕಂದ, ನಿನ್ನ ಮನಸ್ಸಿನಲ್ಲಿರುವ ಕೋರಿಕೆ ಏನೆಂದು ನನಗೆ ಅರ್ಥವಾಗಿದೆ. ನಿನ್ನ ವಂಶದಲ್ಲಿ ಇದುವರೆಗೂ ಯಾರೂ ಗಳಿಸದ ಪದವಿ ಪಡೆಯಲು ನೀನು ಬಯಸುತ್ತಿರುವೆ. ಇದು ಅಷ್ಟೊಂದು ಸುಲಭವಾದ ಕೆಲಸವಲ್ಲ. ಆದರೆ ಅದನ್ನು ನಾನು ನಿನಗೆ ಅನುಗ್ರಹಿಸುತ್ತೇನೆ. ಇದುವರೆಗೂ ಯಾರಿಗೂ ಕೊಡದಂತಹ ಧ್ರುವಲೋಕವನ್ನು ನಿನಗೆ ಕಾಣಿಕೆಯಾಗಿ ನೀಡುತ್ತಿದ್ದೇನೆ. ಆ ಲೋಕದ ಸುತ್ತಲೂ ಗ್ರಹಗಳು, ನಕ್ಷತ್ರಗಳು ಸದಾ ಕಾಲ ಸುತ್ತುತ್ತಿರುತ್ತವೆ. ಕಲ್ಪಾಂತರದಲ್ಲಿ ಇತರೆ ಎಲ್ಲಾ ಲೋಕಗಳು ನಶಿಸಿದರೂ ಧ್ರುವಲೋಕ ಮಾತ್ರ ನಶಿಸುವುದಿಲ್ಲ. ಕಶ್ಯಪ, ಇಂದ್ರನೂ ಸಹ ಧ್ರುವಲೋಕಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸುತ್ತಾರೆ. ಕೆಲ ಕಾಲದ ಬಳಿಕ ನಿನ್ನ ತಂದೆ ರಾಜ್ಯವನ್ನು ನಿನಗೊಪ್ಪಿಸಿ ಅರಣ್ಯಕ್ಕೆ ತೆರಳುತ್ತಾರೆ. ನೀನು 36,000 ವರ್ಷಗಳ ಕಾಲ ರಾಜ್ಯ ಪಾಲಿಸುತ್ತೀಯ. ನಿನ್ನ ತಮ್ಮ ಬೇಟೆಗೆಂದು ಹೊರಡಿ ಅಲ್ಲೇ ಮೃತಪಡುತ್ತಾನೆ. ಅವನ ತಾಯಿ ಸುರುಚಿ ಮಗನನ್ನು ಹುಡುಕುತ್ತಾ ಅರಣ್ಯಕ್ಕೆ ಹೊರಟು ಅಲ್ಲೇ ಕಾಳ್ಗಿಚ್ಚಿನಲ್ಲಿ ಸಿಲುಕಿ ಮೃತಪಡುತ್ತಾಳೆ. ನೀನು ನನ್ನನ್ನೇ ಸದಾಕಾಲ ಧ್ಯಾನಿಸುತ್ತಿದ್ದರೆ ನಿನ್ನೆ ಅಂತ್ಯಕಾಲದಲ್ಲಿ ನನ್ನನ್ನು ತಲುಪಬಹುದೆಂಬ ವರ ಕೊಟ್ಟು ಮಾಯವಾದರು ಶ್ರೀ ಮಹಾವಿಷ್ಣು. ವಿಷ್ಣು ಮಾಯವಾದ ನಂತರ ತೀವ್ರವಾದ ಅಸಂತೃಪ್ತಿಯಾಯಿತು. ಛೀ, ನಾನೆಂತಹ ಮೂರ್ಖ! ಮುನಿಗಳಿಗೆ ದರ್ಶನ ನೀಡದ ಶ್ರೀ ವಿಷ್ಣು ನನಗೆ ದರ್ಶನ ಕೊಟ್ಟರೆ ನಾನು ನೀಚವಾದ ಪದವಿಗೆ ಅಲೆದಾಡಿದೆ. ನನ್ನ ಸ್ವಂತ ತಮ್ಮನನ್ನೇ ಯಾರೋ ದುಷ್ಟನಂತೆ ಭಾವಿಸಿದೆ ಎಂದು ಬಹಳ ಸಮಯ ಅಲ್ಲಿಯೇ ಕುಳಿತು ಚಿಂತಿಸಿ ನಂತರ ಅವನ ರಾಜ್ಯಕ್ಕೆ ಹಿಂದಿರುಗಿದ ಧ್ರುವ ಬರುತ್ತಿದ್ದಾನೆಂದು ವಿಷಯ ತಿಳಿದು ಬಹಳ ಸಂತೋಷಿಸಿದ ತಂದೆ ಉತ್ತಾನಪಾದ. ಧ್ರುವ ಬರುತ್ತಿದ್ದಾನೆಂದು ವಿಷಯ ತಿಳಿದು ಬಹಳ ಸಂತೋಷಿಸಿದ ತಂದೆ ಉತ್ತಾನಪಾದ ಚಿನ್ನದ ರಥದಲ್ಲಿ ಕುಳಿತು ಮಗನ ಬಳಿ ಹೊರಟರು. ತಾಯಿ ಸುನಿತಿ, ಮಲತಾಯಿ ಸುರುಚಿ, ಅವಳ ಮಗ ಉತ್ತಮ ಎಲ್ಲರೂ ಸಹ ಧ್ರುವನ ಬಳಿ ಹೊರಟರು. ಅಂದಿನಿಂದ ಅತಿ ಪ್ರೀತಿಯಿಂದ ಎಲ್ಲರೂ ಧ್ರುವನನ್ನು ನೋಡಿಕೊಂಡರು. ಧ್ರುವ ಯುವಕನಾದ. ವೃದ್ಧನಾದ ಉತ್ತಾನಪಾದ ಧ್ರುವನನ್ನು ರಾಜನಾಗಿಸಿ ತಪಸ್ಸಿಗಾಗಿ ಅರಣ್ಯಕ್ಕೆ ತೆರಳಿದನು. ಧ್ರುವ ಬ್ರಹ್ಮಿ ಎಂಬುವನನ್ನು ವಿವಾಹವಾದ. ಅವರಿಗೆ ಕಲ್ಪ ಹಾಗೂ ವತ್ಸರನೆಂಬ 2 ಪುತ್ರರು ಜನಿಸಿದರು. ಅದರ ನಂತರ ಧ್ರುವ
ವಾಯುದೇವರ ಮಗಳಾದ ಇಲಾಳಳನ್ನು ಸಹ ಮದುವೆಯಾಗಿ ಉತ್ಕಲನೆಂಬ ಮಗನಿಗೆ ಜನ್ಮ ಕೊಟ್ಟ. ಅದರ ನಂತರ ಧ್ರುವನ ಮಲತಾಯಿಯ ಮಗನಾದ ಉತ್ತಮ ಹಿಮಾಲಯದ ಅರಣ್ಯಗಳಿಗೆ ಬೇಟೆಗೆಂದು ಹೊರಟು ಅಲ್ಲೇ ಒಬ್ಬ ಯಕ್ಷನ ಕೈಯಿಂದ ಮೃತಪಟ್ಟ. ಮಗನನ್ನು ಹುಡುಕುತ್ತಾ ಸುರುಚಿಯು ಹೊರಟಿ ಅಲ್ಲೇ ಕಾಳ್ಗಿಚ್ಚಿನಲ್ಲಿ ಸಿಲುಕಿ ಮೃತಪಟ್ಟಳು. ಆ ರೀತಿ ತನ್ನ ಸಹೋದರ ಉತ್ತಮನನ್ನು ಕೊಂದ ಯಕ್ಷನ ಮೇಲೆ ಕೋಪಗೊಂಡ ಧ್ರುವ ಯಕ್ಷನೊಂದಿಗೆ ಯುದ್ಧಕ್ಕೆ ಧಾವಿಸಿದ. ಅಲ್ಲಿ ಇಬ್ಬರ ಸೈನ್ಯದ ನಡುವೆ ಭೀಕರವಾಗಿ ಯುದ್ಧ ನಡೆಯಿತು. ಧ್ರುವ ತನ್ನ ಬಾಣಗಳಿಂದ ಹಲವಾರು ಯಕ್ಷರನ್ನು ಸಂಹರಿಸಿದ. ಆದರೆ ಯಕ್ಷರು ತಮ್ಮ ಮಾಯಾತಂತ್ರ ಉಪಯೋಗಿಸಿ ಪರ್ವತಗಳು, ಹಾವುಗಳು, ನೀರು, ಗಾಳಿ ಸೃಷ್ಟಿಸಿ ಧ್ರುವನ ಸೈನ್ಯವನ್ನು ಕೊಲ್ಲಲು ಪ್ರಾರಂಭಿಸಿದರು. ಅದನ್ನು ನೋಡಿದ ಧ್ರುವ ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದ. ಇನ್ನು ಹಿಂದೇಟಾಕದ ನಾರಾಯಣಾಸ್ತ್ರದ ಪ್ರಭಾವ ಯಕ್ಷರೆಲ್ಲರೂ ಮೃತಪಡಲು ಪ್ರಾರಂಭಿಸಿದರು. ಇದನ್ನೆಲ್ಲ ನೋಡಿದ ಮನು ಧ್ರುವನ ಬಳಿ ಆಗಮಿಸಿದ. ಮನು ಧ್ರುವನಿಗೆ ತಾತ. ಮನು ಧ್ರುವನೊಂದಿಗೆ, ಕಂದ, ಯಕ್ಷರು ನಿನ್ನ ತಮ್ಮನನ್ನು ಕೊಲ್ಲಲಿಲ್ಲ. ಉತ್ತಮನ ಆಯಸ್ಸು ಮುಗಿದು ಅವನು ಮರಣಿಸಿದ. ಯಕ್ಷರು ಅವನ ಸಾವಿಗೊಂದು ನೆಪ ಮಾತ್ರ. ನಿನ್ನ ಕೋಪ ಕಡಿಮೆಯಾಗಿಸಿಕೊ. ಇವರೆಲ್ಲರೂ ಕುಬೇರನ ಸೈನ್ಯ. ನೀನೀಗ ಕುಬೇರನ ಸೈನ್ಯದೊಂದಿಗೆ ಹೋರಾಡುತ್ತಿರುವೆ. ಕುಬೇರನಿಗೆ ಕೋಪ ಬಂದರೆ ನಿನ್ನ ಇಡೀ ವಂಶವೇ ನಾಶ ಮಾಡುತ್ತಾನೆ. ನೀನು ಕೋಪ ಬಿಟ್ಟು ಕುಬೇರನಿಗಾಗಿ ಪ್ರಾರ್ಥಿಸೆಂದರು ಮನು. ಹೇಳಿ ಮಾಯವಾದರು. ಅದರ ನಂತರ ಧ್ರುವ ಕುಬೇರನನ್ನು ಪ್ರಾರ್ಥಿಸಿದ. ಅವನ ಎದುರಲ್ಲಿ ಕುಬೇರನು ಪ್ರತ್ಯಕ್ಷವಾದರು. ಧ್ರುವ ಅವರ ಬಳಿ ಕ್ಷಮೆ ಯಾಚಿಸಿದ. ಧ್ರುವನ ವಿನಯಕ್ಕೆ ಸಂತೋಷಿಸಿದ ಕುಬೇರ, ನಿನ್ನ ತಾತ ಮನು ಹೇಳಿದ ಕೂಡಲೇ ನೀನು ನಿನ್ನ ವ್ಯಕ್ತಿತ್ವ ಬದಲಾಯಿಸಿಕೊಂಡಿರುವುದು ನನಗೆ ಬಹಳ ಸಂತೋಷವಿದೆ. ಹುಟ್ಟು ಸಾವು ಎಂಬುದು ದೇವರ ಕೈಯಲ್ಲಿರುತ್ತದೆ. ನೀನು ಯಕ್ಷರನ್ನು ಕೊಲ್ಲುವುದು, ಅವರು ನಿನ್ನ ಸೈನ್ಯವನ್ನು ಕೊಲ್ಲುವುದು ಎಲ್ಲವೂ ನೆಪ ಮಾತ್ರ. ನಿನ್ನ ಭಕ್ತಿ ಶ್ರದ್ಧೆಗೆ ಮೆಚ್ಚಿ ನಿನಗೊಂದು ವರ ನೀಡುತ್ತೇನೆ. ಏನು ಬೇಕೋ ಕೇಳೆಂದರು ಕುಬೇರರು. ಅದಕ್ಕೆ ಧ್ರುವ, ಸ್ವಾಮಿ, ಶ್ರೀ ಮಹಾವಿಷ್ಣುವಿನ ಮೇಲೆ ನನಗೆಂದೂ ಭಕ್ತಿ ಕಡಿಮೆಯಾಗಬಾರದು. ಅವರ ಧ್ಯಾನದಿಂದ ನನ್ನ ಮನಸ್ಸೆಂದೂ ಹೊರಬರಬಾರದು. ಈ ಸಂಸಾರವೆಂಬ ಅಂಧಕಾರದಲ್ಲಿ ಸಿಲುಕದೆ ಸುಲಭವಾಗಿ ಹೊರಬರುವ ವರ ಪ್ರಸಾದಿಸಿ ಎಂದು ಬೇಡಿದ. ಕುಬೇರ ಅದನ್ನು ಅನುಗ್ರಹಿಸಿ ಅಲ್ಲಿಂದ ಮಾಯವಾದರು. ಅದರ ನಂತರ ಧ್ರುವ 36,000 ವರ್ಷಗಳ ಕಾಲ ರಾಜ್ಯವನ್ನಾಳಿ ಉತ್ತಮವಾದ ರಾಜನೆಂದು ಪ್ರಜೆಗಳಿಂದ ಹೆಸರು ಗಳಿಸಿ ಕೊನೆಗೆ ಅವನ ಮಗನಾದ ಉತ್ಕಲನಿಗೆ ರಾಜ್ಯ ವಹಿಸಿ ಧ್ರುವ ರಾಜ್ಯ ತೊರೆದು ಬದರಿಕಾಶ್ರಮಕ್ಕೆ ತೆರಳಿ ಅಲ್ಲಿ ಶ್ರೀ ಮಹಾವಿಷ್ಣುವಿಗಾಗಿ ಗಾಢವಾದ ತಪಸ್ಸು ಮಾಡಿದ. ಕೊನೆಗೆ ವೈಕುಂಠದಿಂದ ದಿವ್ಯವಾದ ವಿಮಾನವೊಂದು ಬಂದು ಧ್ರುವನನ್ನು ಕರೆದು ಹೋಗಿ ಧ್ರುವ ಮಂಡಲಕ್ಕೆ ಬಿಟ್ಟರು. ಅಂದಿನಿಂದ ಆ ಸ್ಥಳದಲ್ಲಿ ಧ್ರುವ ನಕ್ಷತ್ರದಂತೆ ಹೊಳೆಯುತ್ತಿದ್ದಾನೆ ಧ್ರುವ. ಹೀಗೆ ಸ್ನೇಹಿತರೆ, ಧ್ರುವ ಅತೀ ಚಿಕ್ಕ ವಯಸ್ಸಿನಲ್ಲಿಯೇ ಕಡಿಮೆ ಸಮಯದಲ್ಲಿಯೇ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಪಡೆದು ಧ್ರುವ ನಕ್ಷತ್ರವಾದಂತಹ ಕಥೆ. ಮುಂದಿನ ವಿಡಿಯೋದಲ್ಲಿ ಧ್ರುವನ ಮಗನಾದ ಉತ್ಕಲನ ಕಥೆ ಹಾಗೂ ಋತುಚಕ್ರವರ್ತಿಯ ಜನ್ಮ ರಹಸ್ಯವನ್ನು ತಿಳಿಯೋಣ.